ಹಲೋ, ಪ್ರಿನ್ಸಿಪಾಲ್ ರಂಗನಾಥ್ ಹಿಯರ್. ಯಾರು, ಏನಾಗಬೇಕಾಗಿತ್ತು ಹೇಳಿ? ಹಲೋ ಹಬೀಬಿ, ವಲ್ಲ ಹಬೀಬಿ, ಮಿಸ್ಟರ್ ಪೆಂಗ್ನಾಥ್. ನೋ ನೋ ನೋ, ಮಿಸ್ಟರ್ ರಂಗನಾಥ್. ನಾವು ದುಬೈಕಿ ಶೇಖ್ ಮಾತಾಡ್ತಿ. ನಿಮ್ದು ಕಿ ಸ್ಕೂಲ್ ಫ್ರೆಂಡ್ ಐತಿ. ನಾನು ನೀವು 1947 ಬಾತಿ. ಓಹೋ, ನೀವು ಶೇಖ್ ಸಾಬ್. ನಮಸ್ಕಾರ ನಮಸ್ಕಾರ. ಏನು ನಮ್ಮನ್ನ ನೆನ್ಪು ಮಾಡ್ಕೊಂಡಿದ್ದು? ದುಬೈಯಲ್ಲಿ ಪೆಟ್ರೋಲ್ ಗಿಟ್ರೋಲ್ ಖಾಲಿ ಆಯ್ತಾ ಹೆಂಗೆ? ಛೆ ಛೆ ಛೆ, ಏನು ತರಲೆ ಮಾತಾಡ್ತಿ. ನಮ್ದುಕಿ ಬಿಸ್ನೆಸ್ ಚಕಾಚಕ್ ನಡಿತೈತಿ. ನಮ್ದುಕಿ ಸ್ವಲ್ಪ ಬೇಜಾರಾಗ್ತೈತಿ. ನಮಗೆ ಮಕ್ಕಳ ಜೊತೆ ಆಡ್ಬೇಕನ್ಸ್ತಿ. ನಮ್ಮ ಮಗ ದೊಡ್ಡ ಬೇವರ್ಸಿ ಐತಿ. ಮಕ್ಕಳು ಮಾಡ್ಕೊಳ್ಳಂಗಿಲ್ಲ ಅಂತೈತಿ. ನಮಗೆ ಮೊಮ್ಮಕ್ಕಳ ಜೊತೆ ಲಾಲಿ ಆಡೋ ಮನ್ಸೈತಿ. ಅದಕ್ಕೆ ಹಾರ್ಟ್ ಫುಲ್ ನೋತೈತಿ. ಛೆ, ಹಿಂಗಾಗ್ಬಾರ್ದಾಗಿತ್ತು. ನಂಗೆ ಅರ್ಥ ಆಗುತ್ತೆ. ಸರಿ, ಒಂದ್ ಕೆಲಸ ಮಾಡ್ಬಿಡಿ ಶೇಖ್ ಸಾಬ್. ಅಲ್ಲಿಂದ ಡೈರೆಕ್ಟ್ ಆಗಿ ಇಂಡಿಯಾಗೆ ಬಂದ್ಬಿಟ್ಟು, ಇಂಡಿಯಾದಿಂದ ಬೆಂಗಳೂರಿಗೆ ಬಂದ್ಬಿಟ್ಟು ನಮ್ಮ ಸ್ಕೂಲಿಗೆ ಬಂದ್ಬಿಡಿ. ಇಲ್ಲಿ ತುಂಬಾ ಜನ ಮಕ್ಕಳಿದ್ದಾರೆ. ಅವ್ರ ಜೊತೆ ಆಟ ಆಡ್ಕೊಂಡು ನಿಮ್ ದುಃಖ ಎಲ್ಲ ಮರಿಬಹುದು. ಇವ್ರಂತೂ ಎಂತ ಮಕ್ಕಳು ಅಂತ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ. ಓಕೆ ಜಿ, ಮಾಶಾ ಅಲ್ಲಾ. ಹಾ, ಎಲ್ರೂ ಕೇಳಿಸ್ಕೊಳ್ಳಿ. ಇವತ್ ನಿಮ್ಗೆ ಯಾವುದೇ ಕ್ಲಾಸ್ ಇಲ್ಲ. ನಮ್ಮ ಹಳೆ ಫ್ರೆಂಡ್ ದುಬೈಯಿಂದ ಬಂದಿದ್ದಾರೆ. ಅವ್ರ ಜೊತೆ ನೀವು ಬೆರಿಬೇಕು, ಅವ್ರ ಬಗ್ಗೆ ತಿಳ್ಕೊಳ್ಬೇಕು, ಅವ್ರ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಬೇಕು. ಇದರಿಂದ ಬೇರೆ ದೇಶದ ಬಗ್ಗೆ ತಿಳ್ಕೊಂಡಾಗುತ್ತೆ. ಗೊತ್ತಾಯ್ತಲ್ಲ? ಜಾಸ್ತಿ ತೊಂದರೆ ಏನು ಕೊಡ್ಬೇಡಿ, ಜಾಸ್ತಿ ಹಠ ಮಾಡಬೇಡಿ, ತರಲ ಅಂತೂ ಮಾಡೋಕೆ ಹೋಗ್ಬೇಡಿ. ನಮ್ಮ ಶೇಖ್ ಸಾಬ್ ಜೊತೆ ಚೆನ್ನಾಗಿ ಬೆರೀರಿ. ಗೊತ್ತಾಯ್ತಲ್ಲ? ಶೇಖ್ ಸಾಬ್, ಏನಾದ್ರೂ ಹೇಳೋದಿದ್ರೆ ಹೇಳಿ, ಈಗ್ಲೇ ನಾನು ಹೋಗ್ತೀನಿ. ವಲ್ಲ ಹಬೀಬಿ, ನಿಮ್ಮ ಪ್ರಿನ್ಸಿಪಲ್ ನಮ್ಮ ಚಡ್ಡಿ ದೋಸ್ತ್ ಆಗಿದ್ರಿ. ಆಗ ನಾವು ಸ್ಕೂಲ್ ಬಂಕ್ ಮಾಡ್ತಿದ್ವಿ. ಈಗ ನೋಡ್ರಿ, ಪ್ರಿನ್ಸಿಪಲ್ ಆಗಿ ಫುಲ್ ಸೀರಿಯಸ್ ಆಗೈತಿ ನಮ್ಮ ದೋಸ್ತ್. ಇಲ್ಲಿ ನಮ್ಮನ್ನು ಕರೆದಿದ್ದಕ್ಕೆ ನಿಮ್ಮ ಪ್ರಿನ್ಸಿಪಲ್ಗೆ ನಾನು 4 ಚಿನ್ನದ ಬಿಸ್ಕಿಟ್ ಹೋಮ್ ಡೆಲಿವರಿ ಕೊಟ್ಟೈತಿ. ಹಂಗೆ ಇನ್ನೊಂದೇನಂದ್ರೆ, ನಿಮ್ಮ ಪ್ರಿನ್ಸಿಪಲ್ ಸ್ಕೂಲಲ್ಲಿದ್ದಾಗ ತಲೆ ಮೇಲೆ ಫುಲ್ ದೊಡ್ಡ ಬುರ್ಜ್ ಖಲೀಫಾ ತರ ಕೂದಲನ್ನು ಬೆಳೆಸಿದ್ದೈತಿ. ಈಗ ನೋಡಿದ್ರೆ ದುಬೈನ ಮರುಭೂಮಿ ತರ ಬಾಂಡ್ಲಿ ಆಗೈತಿ. ಶೇಖ್ ಸಾಬ್, ನಾವು ಹೇಳಿದ್ರೆ ಅವರಿಗೆ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ಅಂತ, ಅವರಲ್ಲಿ ನಮ್ಮ ಮಾತು ಕೇಳ್ತಾರೆ. ಹಾ, ನೀವು ಹೋಗಿ ಪ್ರಿನ್ಸಿಪಲ್ ಸಾಬ್, ನಾವು ನೋಡ್ಕೊಳ್ತೀವಿ ನಿಮ್ಮ ಮಕ್ಕಳನ್ನ. ಹಂಗೆ ವಿಡಿಯೋ ನೋಡ್ತಿದ್ದವರು ನೀವು ಖಾಲಿ ನೋಡೋದಲ್ಲ, ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿ. ನಿಮ್ಗೆ ತುಂಬಾ ಒಳ್ಳೇದಾಗ್ತೈತಿ. वल्ला हबीबी, बहुत गर्मी होती. ಫುಲ್ ಸೆಕೆ ಐತಿ. ನಿಮ್ದು ಕಿ ಪ್ರಿನ್ಸಿಪಲ್ AC ಹಾಕಂಗಿಲ್ಲ ಐತಿ. ಅಯ್ಯೋ ಶೇಖ್ ಸಾಬ್, ಈ ನನ್ ಮಗ AC ಅಲ್ಲ, ಫ್ಯಾನ್ ಹಾಕಿದ್ದು ದೊಡ್ಡ ವಿಷಯ. ಅದು ಸ್ಪೀಡ್ ನೋಡಿದ್ರೆ ಇದ್ರಕ್ಕಿಂತ ನನ್ ಸೈಕಲ್ ಟೈರ್ ಎಷ್ಟೋ ಸ್ಪೀಡ್ ಆಗಿ ತಿರುಗುತ್ತೆ. ಯಾರಿಗ್ ಹೇಳೋಣ ನಮ್ ಪ್ರಾಬ್ಲಮ್? ಹಾ, ನಿಮ್ದು ಕಿ ಪ್ರಿನ್ಸಿಪಲ್ ಬಾಳ ಕಂಜೂಸ್ ಐತಿ. ನೀವು ಟೆನ್ಷನ್ ತಕೊಳ್ಬೇಡ್ರಿ. ನೆಕ್ಸ್ಟ್ ಟೈಮ್ ಬರುವಾಗ ಎಲ್ಲ ಕ್ಲಾಸಿಗೂ ರೋಲ್ಸ್ ರಾಯಲ್ಸ್ ಫ್ಯಾನ್ ತಂದು ಹಾಕ್ತೈತಿ. ಫುಲ್ ಸ್ಪೀಡ್ ಐತಿ. ಜೈಸೆ ಬಿಂದಾಸರೇನೇಕ, ಟೆನ್ಷನ್ ಇಲ್ಲೇನೇಕ, ಫುಲ್ ಗಾಳಿ ಬರ್ತೈತಿ. ಓಕೆ ಶೇಖ್ ಸಾಬ್, ಥ್ಯಾಂಕ್ ಯು. ಮತ್ತೆ ಹೆಂಗಿತ್ತು ಪ್ರಯಾಣ? ಬೆಂಗಳೂರಿಗೆ ಬರುವಾಗ ಏನು ತೊಂದರೆ ಆಗಿಲ್ಲ ತಾನೆ? ನೋ, ಐ ಲವ್ ಇಂಡಿಯಾ. ಕರ್ನಾಟಕ ಮೈ ಫೇವ್ರೇಟ್ ಐತಿ. ನಮ್ದು ಕಿ ಪ್ಲೇನ್ ಅಲ್ಲಿ ಬಂದಿ ಡ್ರಾಪ್ ಐತಿ ಡೈರೆಕ್ಟ್ ಸಂಜೆ 4 ಗಂಟೆಗೆ. ಬಹಾರ್ ಫುಲ್ ಹಾಟ್ ಗಾಬಿ ಕಾತಿ ಫುಲ್ ಟೇಸ್ಟಿ ಐತಿ. ಲೋ ಮಗ, ಅದೇನೋ ಗಾಬಿ ಕಾತಿ ಅಂದ್ರೆ ಏನ್ ತಿನ್ಕೊ ಬಂದೋ ಇವನು? ಶೇಖ್ ಸಾಬ್, ಗಾಬಿ ಅಂತ ಏನೂ ಇಲ್ಲ ಇಲ್ಲಿ. ನೀವು ಏನ್ ತಿಂದ್ಕೊಂಡು ಈ ರೀತಿ ಹೇಳ್ತಿದ್ರೋ ಗೊತ್ತಿಲ್ಲ. ಅದು ಫುಲ್ ರೆಡ್ ಐತಿ. ಮೇಲೆ ಸಾಸ್ ಹಾಕೈತಿ. ಫುಲ್ ಟೇಸ್ಟಿ ಐತಿ. ಥೋ ಶೇಖ್ ಸಾಬ್, ಅದು ಗೋಬಿ ಮಂಚೂರಿ, ಗಾಬಿ ಅಲ್ಲ. ಹಾ, ಗೋಬಿ ಕಾತಿ 2 ಪ್ಲೇಟ್. ನಮ್ದು ದುಬೈ ನಾಟ್ ಸೆಲ್ಲಿಂಗ್. ವೆರಿ ಸ್ಯಾಡ್. ಓಕೆ ಶೇಖ್ ಸಾಬ್, ಮತ್ತೇನ್ ತಿಂದ್ರಿ ಬೆಂಗಳೂರಿಗೆ ಬಂದು? ಮತ್ತೆಂತ ತಿಂದಿಲ್ರಿ, ರಾಗಿ ನೀರು ಕುಡಿದ್ರಿ. ಅದರಿಂದ ಬಾಡಿ ಫುಲ್ ತಂಪೈತ್ರಿ. ವೆರಿ ಗುಡ್. ಹಾ, ಒಳ್ಳೇದು. ನಿಮ್ ಕಡೆ ಅಂತೂ ಫುಲ್ ಬಿಸಿಲಲ್ವಾ ದುಬೈಯಲ್ಲೇ. ರಾಗಿ ನೀರ್ ಸೇಲ್ ಮಾಡ್ಬಿಡ್ರಿ, ಒಳ್ಳೆ ಮಾರಾಟ ಆಗುತ್ತೆ, ಬಾಡಿಗೂ ತಂಪು. ಐಡಿಯಾ ಅಂತೂ ಚೆನ್ನಾಗೈತಿ. ಯೋಚನೆ ಮಾಡ್ತಿ. ಮತ್ತೆ ಶೇಖ್ ಸಾಬ್,
ದುಬೈಯಲ್ಲಿ ಏನ್ ಮಾಡ್ಕೊಂಡಿದ್ರಿ? ನಮ್ ಪ್ರಿನ್ಸಿಪಲ್ 4 ಚಿನ್ನದ ಬಿಸ್ಕಿಟ್ ಕೊಟ್ರಂತೆ. ಫುಲ್ ದುಡ್ಡಿರ್ಬೇಕಲ್ವಾ? ಹಾ ದುಬೈಯಲ್ಲಿ ನಮ್ದು ಬಾವಿ ಐತಿ ದೊಡ್ಡದು. ಅದ್ರಲ್ಲೇನಿದೆ, ನಮ್ ಮನೇಲೂ ಒಂದ್ ಬಾವಿ 2 ಬೋರ್ವೆಲ್ ಇದೆ ಗೊತ್ತಾ? ಲೇ ಗುಲ್ಡು, ಮೊದ್ಲು ಏನ್ ಹೇಳ್ತಾರಂತ ಸರಿ ಕೇಳ್ಕೊ. ಹಾ ನಮ್ಮ ಬಾವಿಲಿ ನೀರು ಬರಂಗಿಲ್ರಿ, ಆಯಿಲ್ ಬರ್ತೈತಿ, ಅದನ್ನ ನಾವು ಮಾರಾಟ ಮಾಡ್ತೀವಿ. ಆಯಿಲಾ? ಚೆ ನಮ್ಗೆ ಆಯಿಲ್ಗೆ ಆಗ ಬರಲ್ಲ. ಸಂಜೆ ಆಯಿಲಲ್ಲಿ ಮಾಡಿದ ಬಜ್ಜಿ ತಿನ್ಬಿಟ್ಟು ಪಿಂಪಲ್ಸ್ ಆಗ್ಬಿಟ್ಟಿದೆ, ಅದಕ್ಕೆ ನಮ್ಗೆ ಆಯಿಲ್ಗೆ ಆಗ ಬರಲ್ಲ, ನಾವು ದೂರನೇ ಇರ್ತೀವಿ. ಅಯ್ಯೋ ಬೋ ಸಡೀಕಿ, ಆ ಆಯಿಲ್ ಅಲ್ಲ ರೀ, ನಮ್ದು ಪೆಟ್ರೋಲ್ ಬರ್ತೈತಿ, ಇದರಲ್ಲಿ ಬಜ್ಜಿ ಆಗಂಗಿಲ್ರಿ. ನಿಮ್ದು ಜಾಸ್ತಿ ಮಾತಾಡಿದ್ರೆ ನಮ್ದು ಬೂಟು ಕಿತ್ತು ನಿಮ್ಮ ಮುಖಕ್ಕೆ ಬಾರಿಸ್ತೈತಿ. ಶೇಖ್ ಸರ್, ಮತ್ತೆ ನಮ್ಮ ಕನ್ನಡ ಫಿಲ್ಮ್ ಎಲ್ಲ ನೋಡ್ತೀರಾ ದುಬೈಯಲ್ಲಿ? ಹೇಗೆ ಚಿಕ್ಕವರಿದ್ದಾಗ ಇಲ್ಲೇ ಇದ್ರಂತಲ್ಲ ನೀವು, ನೋಡಿರ್ಬೇಕು, ಏನಾದ್ರೂ ಗೊತ್ತಿರುತ್ತೆ ನಿಮ್ಗೆ? ಏನಾದ್ರೂ ಗೊತ್ತಿದ್ರೆ ಹೇಳಿ. ನೋ ನಾವು ಜಾಸ್ತಿ ಫಿಲ್ಮ್ ನೋಡಂಗಿಲ್ರಿ, ನಾವು ರಾಜ್ಕುಮಾರ್ ಫ್ಯಾನ್ ಐತಿ ಚಿಕ್ಕವರಿದ್ದಾಗ. ಮತ್ತೆ ಈಗ ಯಾವ ಮೂವಿ ರೀಸೆಂಟ್ ಆಗಿ ನೋಡಿದ್ರಿ? ಓ, ನಾವು ರೀಸೆಂಟ್ ಆಗಿ KGF ನೋಡೈತಿ. ಫುಲ್ ಮಸ್ತ್ ಐತಿ ಡೈಲಾಗ್ಸ್. ಲಾಸ್ಟ್ ಅಲ್ಲಿ ಎಲ್ಲ ಚಿನ್ನ ನೀರಲ್ಲಿ ಕಾಣೈತಿ. ನಮ್ಗೆ ಫುಲ್ ದುಃಖ ಐತಿ. ನಮ್ದು ಫಸ್ಟ್ ಹೆಂಡತಿ ಯಶ್ ಫ್ಯಾನ್ ಐತಿ, ಇನ್ನೊಂದು ಹೆಂಡತಿ ದರ್ಶನ್ ಫ್ಯಾನ್ ಐತಿ, ಇನ್ನು 3ನೇ ಹೆಂಡತಿ ಸುದೀಪ್ ಫ್ಯಾನ್ ಐತಿ. ಮಗ, ದುಬೈ ಶೇಖ್ ಸಾಬ್ ಫುಲ್ ನಾಟಿ ಅಲ್ಲ, 3 ಹೆಂಡತಿ ಅಂತೆ. ಸುಮ್ಮನೆ ಇರ. ನಮ್ದು ಬುರ್ಜ್ ಖಲೀಫಾ ಗರಲ್ಲಿ ಫುಲ್ ಎಲ್ಲ ಹೀರೋಗಳದ್ದು ಫೋಟೋ ಐತಿ. ನಮ್ಮ ಹೆಂಡತಿಗೆ ಆಸೆ ಇತ್ರಿ, ವಲ್ಲ ಹಬೀಬಿ. ವಾಹ್, ಏನೇ ಹೇಳಿ ಶೇಖ್ ಸಾಬ್, ನಿಮ್ ಹೆಂಡತಿರು ನಮ್ಮ ಹೀರೋಗಳ ಫ್ಯಾನ್ ಅಲ್ವಾ? ಖುಷಿಯಾಗೋಯ್ತು ಕೇಳಿ. ಇದೇ ಖುಷಿಗೊಂದು ಡ್ಯಾನ್ಸ್ ಮಾಡೋಣ ಬನ್ನಿ. ಓಕೆ ಜಿ, ನಿಮ್ದು ಫುಲ್ ವಾಲ್ಯೂಮ್ ಹಾಕ್ಬೇಕ್ರಿ. ನಿಮ್ಮ ಪ್ರಿನ್ಸಿಪಲ್ ನಮ್ದು ಚಡ್ಡಿ ದೋಸ್ತ ಐತ್ರಿ, ಅವ್ರು ಏನು ಹೇಳಂಗಿಲ್ರಿ, ನೀವು ಫುಲ್ ವಾಲ್ಯೂಮ್ ಹಾಕ್ರಿ. ಓಕೆ ಅಚ್ಚಾಜಿ, ನಿಮ್ದು ದುಬೈ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಬೊಗಳರಿ, ನಮ್ದು ಆನ್ಸರ್ ಕೊಡ್ತೈತಿ ಚಕ್. ಶೇಖ್ ಸರ್, ನನ್ಗೆ ಮೊದ್ಲಿಂದನೂ ಒಂದ್ ಡೌಟ್ ಇತ್ತು. ಈ ದುಬೈಯಲ್ಲಿ ನೀರ್ ಕಡಿಮೆ ಅಲ್ವಾ, ಮತ್ತೆ ಪೆಟ್ರೋಲ್ ಸಿಕ್ಕಾಪಟ್ಟೆ ಇದೆ, ಮತ್ತೆ ಪೆಟ್ರೋಲ್ಗಿಂತ ನೀರ್ ಬೆಲೆ ಜಾಸ್ತಿ ಅಂತೆ. ಅದಕ್ಕೆ ನೀವ್ಯಾಕೆ ಬಾತ್ರೂಮ್ ಅಲ್ಲಿ ಪೆಟ್ರೋಲ್ ಯೂಸ್ ಮಾಡಬಾರ್ದು? ಚೆ ಏನ್ ಮಾತಾಡ್ತಿ? ನಿಮ್ದು ಅಕಸ್ಮಾತ್ ಬೆಂಕಿ ತಗ್ಲುತಿ, ನಮ್ದು ಬೆಂದ್ ಬದನೆಕಾಯಿ ಆಗ್ತೈತಿ. ಓಕೆ ಫ್ರೆಂಡ್ಸ್, ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ಬೇಕು ಅಂದರೆ ಪಾರ್ಟ್ 2 ಬೇಕು ಅಂತ ಕೆಳಗಡೆ ಈಗಲೇ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.